ರಾಮಮಂದಿರ ಪ್ರತಿಷ್ಠಾನ ಸಮಾರಂಭದ ಸಂದರ್ಭದಲ್ಲಿ ನಿಷಾದ್ ಸಮುದಾಯ ಉಚಿತ ದೋಣಿ ವಿಹಾರವನ್ನ ಒದಗಿಸುತ್ತದೆ. ಇನ್ನೊಂದು ಕಡೆ ಮೊಸಾಯಿಕ್ ಕಲಾವಿದ ಅನಿಲ್ ಕುಮಾರ್ ಸಾಕೇತ್ ಮಹಾವಿದ್ಯಾಲಯದಲ್ಲಿ 14 ಲಕ್ಷ ದ್ವೀಪಗಳನ್ನ ಬಳಸಿ ಭಗವಾನ್ ರಾಮನ ಭಾವಚಿತ್ರ ತಯಾರಿಸಿದ್ದಾರೆ. ಇತ್ತ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೂ ಮುನ್ನ ಅಮೆರಿಕಾದಲ್ಲಿರುವ ಭಾರತೀಯರು 350ಕ್ಕೂ ಹೆಚ್ಚು ಕಾರ್ ರ್ಯಾಲಿ ಆಯೋಜಿಸಿದ್ದಾರೆ. 2022ರ ಜನವರಿ 5ರಂದು ಪ್ರಧಾನಿ ಮೋದಿ ಪಂಜಾಬ್ಗೆ ಭೇಟಿ ನೀಡಿದ್ದಾಗ ಭದ್ರತಾ ವೈಫಲ್ಯ ಉಂಟಾಗಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪಂಜಾಬ್ನ ಮಾಜಿ ಮುಖ್ಯ ಕಾರ್ಯದರ್ಶಿ ಐಎಎಸ್ ಹಿರಿಯ ಅಧಿಕಾರಿ ಅನಿರುದ್ಧ ತಿವಾರಿಗೆ ಸಿಎಂ ಭಗವಂತ್ ಮಾನ್ ಕ್ಲೀನ್ ಚಿಟ್ ನೀಡಿದ್ದಾರೆ. ಭದ್ರತಾ ವೈಫಲ್ಯ ಪ್ರಕರಣದಲ್ಲಿ ಅನಿರುದ್ಧ ತಿವಾರಿ ಅವರ ತಪ್ಪೇನೂ ಇಲ್ಲ ಅಂತ ರಾಜ್ಯ ಸರ್ಕಾರ ಕ್ಲೀನ್ ಚಿಟ್ ನೀಡಿದೆ. ಮಾಲ್ಡೀವ್ಸ್ ಸಣ್ಣ ರಾಷ್ಟ್ರ ಇರಬಹುದು, ನಮ್ಮನ್ನ ಬೆದರಿಸೋದಕ್ಕೆ ಯಾರೂ ಪರವಾನಗಿ ನೀಡಿಲ್ಲ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ದರ್ಪದ ಹೇಳಿಕೆ ನೀಡಿದ್ದಾರೆ. 5 ದಿನಗಳ ಚೀನಾ ಪ್ರವಾಸ ಮುಗಿಸಿ ಸ್ವದೇಶಕ್ಕೆ ಮರಳಿದ ಅವರು ಯಾವ ದೇಶದ ಹೆಸರನ್ನು ಹೇಳದೆ ಈ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧದ ಹೇಳಿಕೆ ನಂತರ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ. ಹೇಳಿಕೆ ನೀಡಿದ 3 ಸಚಿವರನ್ನ ಮಾಲ್ಡೀವ್ಸ್ ವಜಾಗೊಳಿಸಿತ್ತು.